ಈ ಹೂವಿನ ಹೆಸರು ನ್ಯಾಸ್ಟ್ರಾಟಮ್ ಅಂತ. ವಿಂಟರ್ ಸೀಸನಲ್ಲಿ ಬೆಳೆಯುವಂಥ ತುಂಬ ಬ್ಯೂಟಿಫುಲ್ ಆಗಿರೋ ಹೂವಿದು. ಲಾಸ್ಟ್ ಇಯರ್ ಈ ಗಿಡದ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೆ. ಈ ಸಲ ನಾನು ಅಮೆಝಾನಿಂದ ಇದ್ರ ಸೀಡ್ಸ್ನ ಆರ್ಡರ್ ಮಾಡಿದ್ದೆ. ಅದರ ಲಿಂಕ್ನ ನಾನು ಹಾಕಿರ್ತೀನಿ. ಸೀಡ್ಸ್ ನೋಡೋಕ್ಕೆ ಈ ರೀತಿ ಇರುತ್ತೆ, ಹಾರ್ಡ್ ಇರುತ್ತೆ, ಆದರೆ ತುಂಬ ಬೇಗ ಜರ್ಮಿನೇಟ್ ಆಗುತ್ತೆ. ನಾವು ಸೀಡ್ಸ್ ಹಾಕಿ 5ರಿಂದ 6 ದಿನದೊಳಗೆ ಅದು ಮೊಳಕೆ ಬರುತ್ತೆ. ಇದು ಸೀಸನಲ್ ಪ್ಲಾಂಟ್ ಆಗಿರುತ್ತೆ. ವಿಂಟರ್ ಸೀಸನಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ. ಸಮ್ಮರ್ ಮುಗಿಯೋವರೆಗೂ ಹೂ ಇರುತ್ತೆ, ಆದರೆ ಸಮ್ಮರಲ್ಲಿ ಸ್ವಲ್ಪ ಹೂ ಕಡಿಮೆ ಇರುತ್ತೆ. ಆದರೆ ಇದ್ರ ಎಲೆಗಳು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅಂದರೆ, ಹೂ ಇಲ್ಲದೆ ಹೋದರೂ ಕೂಡ ಇದ್ರ ಎಲೆಗಳು ವೇರಿಗೇಟೆಡ್ ಆಗಿರುತ್ತೆ. ಹಾಗಾಗಿ ಬುಷಿಯಾಗಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನು ಇದ್ರ ಸೀಡ್ಸ್ನ ಹೀಗೆ ಒಂದು ಲೈನಲ್ಲಿ ಹಾಕಿದ್ದೀನಿ. ಎಲ್ಲದರಲ್ಲೂ ಒಟ್ಟಿಗೆ ಹೂ ಬಂದಾಗ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲೆಗಳೆಲ್ಲ ತುಂಬ ಚೆನ್ನಾಗಿ ಬರೋಕ್ಕೆ ಶುರುವಾಗಿದೆ. ಇನ್ನೇನು 15 ದಿನದೊಳಗೆ ಇದರಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾನು ಇದಕ್ಕೆ ಇವಾಗ ಫರ್ಟಿಲೈಸರ್ನ ಕೊಡ್ತೀನಿ. ಈ ಗಿಡಕ್ಕೆ ನೀವು ಯಾವುದೇ ಫರ್ಟಿಲೈಸರ್ ಕೊಡ್ಬೋದು, ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೊಡ್ಬೋದು. ನಾನು ಇದಕ್ಕೆ DAPನ ಲಿಕ್ವಿಡ್ ಮಾಡಿಬಿಟ್ಟು ಹಾಕ್ತೀನಿ. 1 ಲೀಟ್ರ್ ನೀರಲ್ಲಿ 1 ಸ್ಪೂನಷ್ಟು DAPನ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಈ ಗಿಡಗಳಿಗೆ ಹಾಕ್ತೀನಿ. ಹ್ಯಾಂಗಿಂಗ್ ಬ್ಯಾಸ್ಕೆಟ್ಗೋಸ್ಕರ ನೀವು ಒಂದು ಒಳ್ಳೆ ಗಿಡನ ಹುಡುಕ್ತಾ ಇದ್ದರೆ ಈ ಗಿಡನ ಹಾಕೋಬೋದು. ಇವಾಗಲೂ ಕೂಡ ಇದ್ರ ಸೀಡ್ಸ್ನ ನೀವು ಪರ್ಚೇಸ್ ಮಾಡಿಬಿಟ್ಟು ಹಾಕ್ಬೋದು. ಜಾನ್ವರಿ ಎಂಡ್ ಅಥವಾ ಫೆಬ್ರವರಿ ಅಷ್ಟರೊಳಗೆ ಹೂ ಬರುತ್ತೆ.